ಕುಂಭರಾಶಿಯ ಎಲ್ಲ ನನ್ನ ಮಿತ್ರರಿಗೆ ನಮಸ್ಕಾರವನ್ನು ತಿಳಿಸುತ್ತಾ 2026ನೇ ವರ್ಷ ನಿಮ್ಮ ಜೀವನದಲ್ಲಿ ಸಾಮಾನ್ಯ ವರ್ಷ ಅಂತ ಏನಲ್ಲ. ಒಂದು ಕಡೆ ಗುರುವಿನ ಪಥ ಬದಲಾವಣೆ ಆಗ್ತಾ ಇರತಕ್ಕಂತಹದ್ದು, ಇನ್ನೊಂದು ಕಡೆ ರಾಹುವಿನ ವಿಚಿತ್ರ ಪ್ರಭಾವಗಳು ಬೀರ್ತಾ ಇರತಕ್ಕಂತಹದ್ದು. ಇವು ನಿಮ್ಮ ಅದೃಷ್ಟವನ್ನ ಎತ್ತರಕ್ಕೆ ಕೊಂಡೊಯ್ಯಬಹುದಾಗಿರ್ತಕ್ಕಂತಹದ್ದು ಅಥವಾ ಕೆಲವರಿಗೆ ಅನಿರೀಕ್ಷಿತ ಪರೀಕ್ಷೆಗಳನ್ನು ಕೂಡ ತರಬಹುದಾಗಿರ್ತಕ್ಕಂತಹದ್ದು. ಹಣ, ಉದ್ಯೋಗ, ಕುಟುಂಬ, ಆರೋಗ್ಯ, ಪ್ರೀತಿ, ಯಾವ ಕ್ಷೇತ್ರದಲ್ಲಿ ಏನು ನಡೆಯಲಿದೆ ಅನ್ನುವಂತಹ ಒಂದು ವಿಚಾರವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ನೋಡಿ, ನನ್ನ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಯಾಕಂದ್ರೆ ಕೊನೆಯಲ್ಲಿ ಹೇಳ್ತಕ್ಕಂತಹ ಒಂದು ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಅನ್ನತಕ್ಕಂತಹದ್ದು ವಾಸ್ತವದಲ್ಲಿ ಸತ್ಯ. ಹಾಗಿದ್ರೆ ಗುರುಪಥ ಬದಲಾವಣೆ ಕುಂಭರಾಶಿಗೆ ಏನೆಲ್ಲ ಸೂಚನೆಯನ್ನ ನೀಡ್ತಾ ಇದೆ ಅನ್ನುವಂಥದ್ದಾದ್ರೆ, ಆತ್ಮೀಯ ಕುಂಭರಾಶಿಯ ಮಿತ್ರರೇ, 2026ರಲ್ಲಿ ಗುರುವಿನ ಚಲನೆ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವನ್ನ ನೀಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬಹಳ ದಿನಗಳಿಂದ ನಿಂತಿರತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಿಧಾನವಾಗಿ ಚಲನೆಯನ್ನ ಪಡೆಯಬಹುದಾಗಿರ್ತಕ್ಕಂತಹದ್ದು. ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಹುಟ್ಟಬಹುದಾಗಿರ್ತಕ್ಕಂತಹದ್ದು. ಕೆಲವರಿಗೆ ಮನೆ, ವಾಹನ, ಆಸ್ತಿ ಈ ಎಲ್ಲ ಯೋಗಗಳು ಕಾಣಬಹುದಾಗಿರ್ತಕ್ಕಂತಹದ್ದು. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇರತಕ್ಕಂತಹದ್ದು. ಈ ಎಚ್ಚರಿಕೆಯನ್ನ ಬಹಳ ಚೆನ್ನಾಗಿ ತಿಳಿದುಕೊಳ್ಳಿ. ಗುರು ಅನುಕೂಲ ಕೊಟ್ಟರೂ ಸಹ ನೀವು ತೆಗೆದುಕೊಳ್ಳತಕ್ಕಂತಹ ತೀರ್ಮಾನಗಳೇನಾದರೂ ತಪ್ಪಾಗಿದ್ರೆ ಅವಕಾಶಗಳು, ನಿಮಗೆ ಬರ್ತಕ್ಕಂಥ ಅವಕಾಶಗಳು ಕೈ ತಪ್ಪಬಹುದು. ಇದರ ಬಗ್ಗೆ ಸ್ವಲ್ಪ ಸಂಪೂರ್ಣ ಜಾಗೃತೆಯನ್ನು ವಹಿಸಿ. ಆದ್ರಿಂದ ಆತುರದ ನಿರ್ಧಾರಗಳು ಬೇಡ. ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹದನ್ನ ತಪ್ಪಿಸಿ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ? ಆತುರದ ನಿರ್ಧಾರಗಳಿಂದ ನಿಮಗೆ ಬರಬಹುದಾಗಿರ್ತಕ್ಕಂಥ ಅದೃಷ್ಟಗಳು ಕೂಡ ಕೈ ತಪ್ಪಬಹುದಾದಂತಹ ಪರಿಸ್ಥಿತಿ ಆಗಿರ್ತಕ್ಕಂತಹದ್ದು. ವಿಶೇಷವಾಗಿ ಹಣಕಾಸು ವ್ಯವಹಾರಗಳಲ್ಲಿ ಜಾಗ್ರತೆ ಅನ್ನತಕ್ಕಂಥದ್ದು ತುಂಬಾ ಅತ್ಯವಶ್ಯಕವಾಗಿರ್ತಕ್ಕಂತಹದ್ದು. ಇನ್ನ ರಾಹುವಿನ ಪ್ರಭಾವದ ಮೇಲೆ ಮಾತನಾಡ್ತಕ್ಕಂಥದ್ದಾದ್ರೆ ಅಚ್ಚರಿಯ ಬದಲಾವಣೆಗಳು ಕಾಣತಕ್ಕಂತಹದ್ದು. ನೋಡಿ ಆತ್ಮೀಯರೇ, 2026ರಲ್ಲಿ ರಾಹುವಿನ ಪ್ರಭಾವ ಕುಂಭರಾಶಿಯವರ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವೊಮ್ಮೆ ಕಾರಣವೇ ಇರೋದಿಲ್ಲ, ಆದರೂ ಕೂಡ ಚಿಂತೆ, ವೈಮನಸ್ಯ, ಯಾರನ್ನ ನಂಬುವಂತಹದ್ದು, ಯಾರನ್ನ ಬಿಡುವಂತಹದ್ದು ಅನ್ನುವಂತಹ ಗೊಂದಲಗಳು ಬರ್ತಕ್ಕಂತಹದ್ದು, ಜೊತೆಗೆ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹದ್ದು, ಇವೆಲ್ಲವನ್ನ ನಾವು ನೋಡಬಹುದಾಗಿದೆ. ಆದರೆ ನಿಮಗೆ ಒಂದು ನೆನಪಿರಲಿ, ರಾಹು ಕೆಟ್ಟದ್ದನ್ನೇ ಕೊಡ್ತಕ್ಕಂತಹದ್ದಲ್ಲ, ಕೆಲವರಿಗೆ ಅನಿರೀಕ್ಷಿತವಾದಂತಹ ಲಾಭವನ್ನು ಕೊಡ್ತಕ್ಕಂತಹದ್ದು, ಹೊಸ ಹೊಸ ಅವಕಾಶಗಳ ಸೃಷ್ಟಿಯಾಗ್ತಕ್ಕಂತಹದ್ದು, ಹೊಸ ಹೊಸ ಜನಗಳ ಪರಿಚಯ ಉಂಟು ಮಾಡತಕ್ಕಂತಹದ್ದು. ಹಾಗೆ ವಿದೇಶ, ಆದರೆ ಸುಳ್ಳು ಮಾತುಗಳು, ಮೋಸ ಮಾಡುವ ಜನ, ಬೇಗ ಹಣ ಸಿಗುತ್ತೆ ಎಂಬ ಆಸೆ, ಈ ಮೂರು ವಿಚಾರಗಳಿಂದ ದಯವಿಟ್ಟು ಸಾಧ್ಯವಾದಷ್ಟು ದೂರ ಇರತಕ್ಕಂತಹ ಪ್ರಯತ್ನವನ್ನು ಮಾಡಿ. ಇನ್ನ ಹಣಕಾಸಿನ ವಿಚಾರವನ್ನ ಬರ್ತಕ್ಕಂಥದ್ದಾದ್ರೆ ಧನಸ್ಥಿತಿ ಹೇಗಿರುತ್ತೆ ನೋಡಿ. 2026ರಲ್ಲಿ ಕುಂಭರಾಶಿಯವರಿಗೆ ಹಣದ ವಿಷಯದಲ್ಲಿ ಮಿಶ್ರ ಫಲಗಳು ಕಾಣಬಹುದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಗುರುವಿನ ಪತನ ಬದಲಾವಣೆ ಆಗ್ತಾ ಇರತಕ್ಕಂತಹದ್ರಿಂದ ಸ್ವಲ್ಪ ಮಟ್ಟಿಗೆ ಇದರ ಬಗ್ಗೆ ಎಚ್ಚರಿಕೆ ಇರಲಿ. ಆದರೆ ಮತ್ತೊಂದು ಕಡೆ ಖರ್ಚು ಕೂಡ ಹೆಚ್ಚಾಗಬಹುದು. ಯಾಕಂದ್ರೆ ಹಣದ ಒಂದು ನಿರ್ವಹಣೆಯನ್ನು ನೀವು ಚೆನ್ನಾಗಿ ತಿಳ್ಕೊಬಿಟ್ರೆ ಬಹಳಷ್ಟು ಅನುಕೂಲ ಆಗ್ತಕ್ಕಂತಹದ್ದು. ಒಂದು ಕಡೆ ಹಣ ಬರ್ತಾ ಇರುತ್ತೆ, ಮತ್ತೊಂದು ಕಡೆ ಅಧಿಕವಾದಂತಹ ಖರ್ಚುಗಳಾಗ್ತಾ ಇರುತ್ತೆ. ಇದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಕೆಲವರು ಹಳೆಯ ಸಾಲದಿಂದ ಹೊರಬರಬಹುದಾಗಿರ್ತಕ್ಕಂತಹದ್ದು. ಏನಪ್ಪಾ ಅಂತಂದ್ರೆ, ಈ ಋಣಬಾಧೆ ಅನ್ನತಕ್ಕಂತಹದ್ದು ಯಾರೆಲ್ಲರ ಮೇಲಿದೆ, ಇದರಿಂದ ಹೊರಬರಲಿಕ್ಕೆ ಸಾಕಷ್ಟು ಮಾರ್ಗಗಳು ಸಿಗ್ತಕ್ಕಂತಹದ್ದು. ಕೆಲವರಿಗೆ ಹೊಸ ಆದಾಯದ ದಾರಿಯನ್ನ ಕಂಡುಕೊಳ್ಳಲಿಕ್ಕೆ ತುಂಬಾ ಅವಕಾಶಗಳು ಸಿಗ್ತಕ್ಕಂತಹದ್ದು. ಆದರೆ ಇಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗಿರ್ತಕ್ಕಂಥದ್ದು, ಸ್ನೇಹಿತರು ಅಥವಾ ಸಂಬಂಧಿಕರ ಮಾತಿಗೆ ನಂಬಿಕೆ ಇಟ್ಟು ಹಣ ಹೂಡಿಕೆಯನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾವುದೇ ರೀತಿಯಾದಂತಹ ಜನಗಳನ್ನು ನಂಬಿ ಯಾವುದೇ ರೀತಿಯಾದಂತಹ ಹಣದ ಹೂಡಿಕೆಯನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಯಾವುದೇ ಒಂದು ವಿಚಾರಕ್ಕೆ ದಾಖಲೆಯನ್ನು ನೋಡದೆ ಯಾವುದಕ್ಕೂ ಕೂಡ ಒಪ್ಪಂದವನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಮಾಹಿತಿಗಳು ಸಾಕಷ್ಟು ಇರತಕ್ಕಂತಹದ್ದು. ದಯಮಾಡಿ ಯಾರಿಗೂ ಕೂಡ ಜಾಮೀನನ್ನು ಕೊಡ್ತಕ್ಕಂತಹದ್ದು ಅಥವಾ ಗೊತ್ತಿಲ್ಲದೆ ಇರತಕ್ಕಂತಹ ಡಾಕ್ಯುಮೆಂಟೇಶನ್ಗೆ ಸೈನ್ ಮಾಡತಕ್ಕಂಥದ್ದು, ಇದ್ಯಾವುದನ್ನು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಕುಂಭರಾಶಿಯವರ ಉದ್ಯೋಗ ಮತ್ತು ವ್ಯಾಪಾರದ ವಿಚಾರವನ್ನ ಮಾತನಾಡ್ತಕ್ಕಂಥದ್ದಾದ್ರೆ, ಉದ್ಯೋಗದಲ್ಲಿರುವ ಕುಂಭರಾಶಿಯವರಿಗೆ ಈ 2026ರ ವರ್ಷ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಬಹಳ ದಿನಗಳಿಂದ ಕಾಯುತ್ತಿದ್ದಂತಹ ಬಡ್ತಿ
ಕೆಲಸದ ಬದಲಾವಣೆ, ಹೊಸ ಅವಕಾಶ ಇದೆಲ್ಲವನ್ನ ಕೂಡ ನಿರೀಕ್ಷೆಯನ್ನು ಮಾಡಬಹುದು. ಇವುಗಳಲ್ಲಿ ಕೆಲವು ಸಾಧ್ಯತೆಗಳನ್ನು ಕೂಡ ಕಾಣಬಹುದಾಗಿರ್ತಕ್ಕಂಥದ್ದು. ಆದರೆ ಕಚೇರಿಯಲ್ಲಿ ನಿಮ್ಮ ಮಾತು ಮತ್ತು ಕೋಪವನ್ನು ನಿಯಂತ್ರಿಸಿ. ಯಾಕೆಂದ್ರೆ ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಸಣ್ಣ ಒಂದು ಮಾತು ಅದೇ ಒಂದು ದೊಡ್ಡ ಸಮಸ್ಯೆ ಆಗಬಹುದು. ಇದನ್ನು ಬಹಳ ಚೆನ್ನಾಗಿ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಇನ್ನು ವ್ಯಾಪಾರಿಗಳಿಗೆ ಹೊಸ ಯೋಜನೆಗಳು ಲಾಭ ಕೊಡ್ತಕ್ಕಂತಹದ್ದು, ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸತಕ್ಕಂತಹದ್ದು ಬಹಳ ಉತ್ತಮ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರವನ್ನು ಮಾತನಾಡ್ತಕ್ಕಂಥದ್ದಾದರೆ ಕುಟುಂಬದಲ್ಲಿ ಕೆಲವೊಮ್ಮೆ ಸಣ್ಣ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂತಹದ್ದು. ನಿಮ್ಮ ಮಾತು ಸರಿಯಾಗಿದ್ರೂ ಸಹ ಹೇಳುವ ವಿಧಾನ ತಪ್ಪಾಗಿದ್ರೆ ಸಮಸ್ಯೆ ದೊಡ್ಡದಾಗಿ ಪರಿಣಾಮವನ್ನು ಬೀರಬಹುದು. ಇನ್ನು ಗಂಡ ಹೆಂಡತಿ ನಡುವೆ ಅರ್ಧಭೇದ ಸಂಭವಿಸ್ತಕ್ಕಂಥದ್ದು. ಅರ್ಧಭೇದ ಅಂದ್ರೆ ಏನಪ್ಪಾ ಅಂತಂದ್ರೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳುವಂತಹ ಸ್ಥಿತಿಗತಿಗಳಲ್ಲಿ ಸೋಲತಕ್ಕಂತಹದ್ದು. ಯಾಕಂದ್ರೆ ನೀವೇನು ಹೇಳ್ತಾ ಇದ್ದೀರಾ ಅವರಿಗೆ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ವೈಮನಸ್ಯಗಳು ಉಂಟಾಗುವಂತಹ ಒಂದು ಪರಿಸ್ಥಿತಿಗಳು ಎದುರಾಗಬಹುದು. ಆದರೆ ಶಾಂತಿ ಸಮಾಧಾನದಿಂದ ಈ ಒಂದು ಮನಸ್ಥಿತಿಯಿಂದ ಮಾತನಾಡ್ತಕ್ಕಂಥದ್ರಿಂದ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ಉತ್ತಮ. ನೋಡಿ ಆತ್ಮೀಯರೇ, ಯಾರ ಮನಸ್ಥಿತಿ ಶಾಂತವಾಗಿರುತ್ತೋ ಅಂಥವ್ರು ಏನು ಹೇಳಿದ್ರು ಕೂಡ ನಡೀತಾ ಹೋಗುತ್ತೆ. ಆದರೆ ಕೋಪದಲ್ಲಿ ಹೇಳ್ತಕ್ಕಂತಹದ್ದು, ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಮಾತನಾಡ್ತಕ್ಕಂಥದ್ರಿಂದ ಸಮಸ್ಯೆಗಳೇ ಜಾಸ್ತಿ ಆಗ್ತಕ್ಕಂತಹದ್ದು. ಸ್ವಲ್ಪ ಎಚ್ಚರಿಕೆಯಾಗಿರಿ. ಇನ್ನ ಅವಿವಾಹಿತರಿಗೆ ಒಳ್ಳೆಯ ಮಾತುಗಳು ಶುರುವಾಗುವ ಸಾಧ್ಯತೆ ಇದೆ. ಯಾರೆಲ್ಲರೂ ಕೂಡ ಅವಿವಾಹಿತರಿದ್ರೆ ಅಂಥವರಿಗೆ ಉತ್ತಮವಾಗಿರ್ತಕ್ಕಂತಹ ಸಂಬಂಧಗಳು ಹುಡುಕಿಕೊಂಡು ಬರ್ತಕ್ಕಂತಹದ್ದು, ಶುಭಪ್ರದವಾಗಿರ್ತಕ್ಕಂಥದ್ದು, ಶುಭ ಮಂಗಳ ಕಾರ್ಯಗಳು ಜರುಗತಕ್ಕಂಥ ಒಂದು ವಿಶೇಷಗಳನ್ನ ನಾವು ಕಾಣಬಹುದಾಗಿದೆ. ಆತ್ಮೀಯ ಮಿತ್ರರೇ, ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿದ್ರೆ ಬಹಳಷ್ಟು ಉತ್ತಮ. ಯಾಕಂದ್ರೆ 2026ರಲ್ಲಿ ಪ್ರಮುಖವಾಗಿ ಕುಂಭರಾಶಿಯವರು ಆರೋಗ್ಯವನ್ನ ನಿರ್ಲಕ್ಷಿಸಲಿಕ್ಕೆ ಹೋಗಬೇಡಿ. ಆರೋಗ್ಯದ ಮೇಲೆ ಎಚ್ಚರಿಕೆಯನ್ನ ಕೊಡಿ. ನಿದ್ರೆಯ ಒಂದು ಕೊರತೆಯನ್ನು ತಪ್ಪಿಸಿಕೊಳ್ಳಿ. ಚೆನ್ನಾಗಿ ನಿದ್ರೆಯನ್ನ ಮಾಡಿ. ಮಾನಸಿಕ ಒತ್ತಡಗಳಿಂದ ದೂರ ಬನ್ನಿ. ಸಾಧ್ಯ ಆದಷ್ಟು ಧ್ಯಾನವನ್ನ ಮಾಡಿ. ಈ ಒಂದು ಕುಂಭರಾಶಿಯವರಿಗೆ ತಲೆನೋವು ಅನ್ನತಕ್ಕಂತಹದ್ದು ಸಾಕಷ್ಟು ಬಾಧಿಸ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ಕಾರಣಕ್ಕೂ ಅತಿಯಾಗಿ ಸ್ಟ್ರೆಸ್ ಅನ್ನು ಮಾಡ್ಕೋಬೇಡಿ. ದೇಹದ ಆಯಾಸ ಕಂಡು ಬಂದಾಗ ಆ ಒಂದು ಸಮಯದಲ್ಲೇ ನೀವು ಆರೋಗ್ಯದ ಮೇಲೆ ಜಾಗ್ರತೆಯನ್ನು ವಹಿಸಿ. ಯಾವುದೇ ಕಾರಣಕ್ಕೂ ನೀವು ಊಟ ಮಾಡುವಂತಹದನ್ನ ಸಮಯಕ್ಕೆ ಸಂದರ್ಭಕ್ಕೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಒಮ್ಮೆ ಆರೋಗ್ಯದ ವಿಚಾರದಲ್ಲಿ ಕೈ ಕೊಟ್ಟರೆ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು. ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಾಕಷ್ಟು ವಿಶ್ರಾಂತಿಯನ್ನ ಪಡೆದುಕೊಳ್ಳಿ. ನಾನು ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಧ್ಯಾನ, ಜಪ, ತಪ, ಪೂಜೆ ಪುನಸ್ಕಾರಗಳಲ್ಲಿ ತೊಡಗತಕ್ಕಂಥದ್ರಿಂದ ಒಂದು ಸ್ಪಿರಿಚುವಲ್ ಎನರ್ಜಿ ಸಿಗ್ತಕ್ಕಂತಹದ್ದು. ನಿಮಗೆ ಇದರಿಂದ ಬಹಳಷ್ಟು ಅನುಕೂಲಗಳಾಗ್ತಕ್ಕಂತಹದ್ದು ವಾಸ್ತವದಲ್ಲಿ ಸತ್ಯ ಆತ್ಮೀಯರೇ. ಇನ್ನ ನಿಮಗೆ ಅದೃಷ್ಟದ ತಿಂಗಳುಗಳು ಅಂತ ಬಂದಾಗ ಹೊಸ ಕೆಲಸ, ಹೊಸ ಆರಂಭ, ಮುಖ್ಯ ನಿರ್ಧಾರ ಇವುಗಳನ್ನು ಸರಿಯಾದ ಸಮಯದಲ್ಲಿ ಮಾಡ್ತಕ್ಕಂಥದ್ರಿಂದ ಉತ್ತಮ ಫಲಗಳು ಸಿಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಯಾವುದರಲ್ಲೂ ಕೂಡ ಆತುರದ ನಿರ್ಧಾರಗಳು ಬೇಡ. ತಾಳ್ಮೆ ನಿಮ್ಮ ದೊಡ್ಡ ಒಂದು ಶಕ್ತಿ ಆಗಿದ್ರೆ ಬಹಳಷ್ಟು ಉತ್ತಮ ಆತ್ಮೀಯರೇ. ಬರ್ತಾ ಇರತಕ್ಕಂತಹ ಜೂನ್ ಬಹಳಷ್ಟು ಅನುಕೂಲದಾಯಕವಾಗಿರ್ತಕ್ಕಂಥದ್ದು. ಭಯ ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಗುರುವಿನ ಬದಲಾವಣೆ ಆಗ್ತಾ ಇದೆ. ಕುಂಭರಾಶಿಯವರಿಗೆ ಯಾವ ರೀತಿಯಾಗಿ ಏನಾಗುತ್ತಪ್ಪ ಅನ್ನುವಂಥ ಭಯವನ್ನು ಪಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆಗಳಾದರೂ ಕೂಡ ನಿಮಗೆ ಏನೇನು ಫಲಗಳು ಸಿಗಬೇಕು ಅದೆಲ್ಲವೂ ಕೂಡ ಸಿಗುತ್ತೆ ಅನ್ನತಕ್ಕಂತಹದ್ದು ವಾಸ್ತವದಲ್ಲಿ ಸತ್ಯ. ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು ಅಂತ ಹೇಳಿ ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ಭಯವನ್ನ ದೂರ ಮಾಡಿ. ಯಾಕೆಂದ್ರೆ ಏಕಚಿತ್ತ ಏಕ ಮನೋಭಾವ ಅನ್ನತಕ್ಕಂಥದ್ದು ನಿಮ್ಮಲ್ಲಿರಲಿ. ಧೈರ್ಯ, ಸಾಹಸ, ವಿಜಯ, ಲಕ್ಷ್ಮಿ ಅಂತ ಹೇಳಿ ಆ ತಾಯಿಯನ್ನ ಆರಾಧನೆ ಮಾಡ್ತಾ ಬನ್ನಿ. ಸಾಕಷ್ಟು ಏನು ಅಂದ್ರೆ ಗುರುವಿನ ಆರಾಧನೆಯನ್ನು ಮಾಡಿ. ಜೊತೆಗೆ 7:30 ನಡೀತಾ ಇರ್ತಕ್ಕಂಥದ್ರಿಂದ ಶನಿ ಪರಮಾತ್ಮನ ಆ ಒಂದು ಶಾಂತಿಯನ್ನ ಮಾಡ್ಕೊಳ್ಳಿ. ದುರ್ಗೆ ಸ್ಮೃತ ಹರಸಿ ಭೀತಿ ಮಸೇಶಂತು ಸ್ವಸ್ಥ ಸ್ಮೃತಮತಿ ಶುಭಂ ದದಾಸಿ. ದಾರಿದ್ರ್ಯ ದುಃಖ ಭಯ ಹಾರಣಿಕತ್ವದಾನ ಸರ್ವೋಪಕರಣಾಯ ಸದಾರ್ಥ ಚಿತ್ತ ಅಂತ ಕರಿತೀವಿ. ದುರ್ಗೆ ಆರಾಧನೆಯನ್ನು ಮಾಡಿ ಭಯ, ಶೋಕ, ದುಃಖ, ಮನಸ್ತಾಪಗಳಿಂದ ದೂರ ಆಗಿ ಅಂತ ಹೇಳ್ತಾ ಇದ್ದೇನೆ. ಪ್ರತಿ ಶನಿವಾರ ಎಳ್ಳಿನ ದೀಪವನ್ನು ಹಚ್ಚತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲ ಆಗ್ತಕ್ಕಂತಹದ್ದು. ನೀವು ಓಂ ಶ್ರೀ ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಜಪವನ್ನು ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಸಾಧ್ಯವಾದರೆ ಅನ್ನದಾನವನ್ನು ಮಾಡ್ತಕ್ಕಂಥದ್ರಿಂದ ಉತ್ತಮವಾದಂತಹ ಫಲಗಳನ್ನ ನಿರೀಕ್ಷಣೆಯನ್ನು ಮಾಡಬಹುದು ಅನ್ನತಕ್ಕಂತಹದ್ದು ವಾಸ್ತವದಲ್ಲಿ ಸತ್ಯ ಆತ್ಮೀಯರೇ. ಆತ್ಮೀಯ ಮಿತ್ರರೇ, ಯಾವುದೇ ರೀತಿಯಾದಂತಹ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಯಾವುದೇ ಸಮಸ್ಯೆಗಳಾದರೂ ಕೂಡ ಅಲ್ಲಲ್ಲಿಯೇ ಪರಿಹಾರಗಳನ್ನು ಮಾಡಿಕೊಂಡು ಬರತಕ್ಕಂಥದ್ರಿಂದ ಜೀವನ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಧನಕರಗಾದಿ ವಸ್ತ್ರಾಭರಣಗಳಿಂದ ತುಂಬಿ ಉತ್ತಮವಾದಂತಹ ಲಾಭಗಳನ್ನು ಪಡಿಬಹುದಾಗಿರ್ತಕ್ಕಂತಹದ್ದು. ಭಗವಂತನ ಅನುಗ್ರಹ, ಕೃಪಾ ಕಟಾಕ್ಷ ಹೊಂದಿದ್ರೆ, ದೈವ ಬಲ ಹೊಂದಿದ್ರೆ ಏನನ್ನ ಬೇಕಾದರೂ ಸಾಧಿಸಬಹುದು ಅನ್ನತಕ್ಕಂತಹದ್ದು ವಾಸ್ತವದಲ್ಲಿ ಸತ್ಯ. ಹಾಗಾಗಿಯೇ ನಿಮ್ಮ ಒಂದು ಕೆಪಾಸಿಟಿ, ವಿಲ್ ಪವರ್ ಏನಿದೆ
ಇದೆ, ಅದನ್ನು ಉಪಯೋಗವನ್ನು ಮಾಡ್ಕೊಳ್ಳಿ. ಯಾರೋ ಏನು ಹೇಳಿದ್ರು ಅಂತ ಹೇಳಿ ಭಯವನ್ನು ಪಡ್ಲಿಕ್ಕೆ ಹೋಗಬೇಡಿ. ಧೈರ್ಯದಿಂದ ಮುನ್ನುಗ್ಗಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗತ್ತೆ ಎನ್ನುವಂತಹ ಮಾತನ್ನು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ತಮ್ಮ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟನ್ನು ಮಾಡಿ, ಲೈಕ್ ಮಾಡಿ, ಹಾಗೆ ಶೇರನ್ನು ಮಾಡಿ, ಸಾಧ್ಯ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ವಿಚಾರವನ್ನು ಹೇಳ್ತಾ ನಮಸ್ಕಾರ ಆತ್ಮೀಯರೇ, ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ.